ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಬೆಂಬಲಿಗ ಹಾಸನದಲ್ಲಿ ಸೇರ್ತಾ ಇರುವಂತದ್ದು ಯಾರು ಹೇಳಿದ್ದಾರೆ ನಿಮಗೆ? ನಾನು ನಿಮಗೆ ಮಾಹಿತಿ ಇಲ್ಲದೆ ಇದ್ರೆ ಮಾಹಿತಿ ಕೇಳ್ಕೊಳ್ತೀನಿ. ನೀವು ಒಳ್ಳೆ ನಾನು ಹೇಳ್ತಿದ್ದೀನಲ್ಲ ಅಣ್ಣ, ಇಲ್ಲಿ ಮೈಸೂರಲ್ಲಿ ಇದ್ದೀನಿ, ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲರನ್ನೂ ಕರೆದು ಮಾತನಾಡೋ ಅಂತ ಕೆಲಸ ಮಾಡಿ. ನಿಮ್ಮ ಬೆಂಬಲಿಗ ಯಾರು ಕೂಡ ಅವ್ರ ಸಂಪರ್ಕದಲ್ಲಿ ಇಲ್ವಾ? ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು BJPಗೆ ಸೇರಿಸ್ತಿದ್ದೀವಿ. ಗೊಂದಲವನ್ನು ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ. ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ. ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ NDA ಅಭ್ಯರ್ಥಿ ಗೆಲ್ಲಬೇಕು ಅದಕ್ಕೆ ನಾವು ನಿಮ್ಮ ಬೆಂಬಲಿಗರು ಯಾಕೆ ಅವ್ರ ಜೊತೆಗೆ ಹೋದ್ರು? ಈಗ ನಿಮ್ಮ ಬೆಂಬಲಿಗರು ಯಾಕೆ ಕಾಂಗ್ರೆಸ್ ಜೊತೆ ಹೋದ್ರು? ಯಾರು ಬೆಂಬಲಿಗರು, ಯಾರು ಎಲ್ಲಿಗೆ ಹೋದ್ರು? ನಿಮ್ಮದೇ ಬೆಂಬಲಿಗರು. ನಿಮ್ಗೆ ಯಾರು ಗೊತ್ತು ಬೆಂಬಲಿಗರು ಅಂತ? ನಿಮಗೆ ಗೊತ್ತಾ? ಅವ್ರು ಯಾವ ಜವಾಬ್ದಾರಿ ಇದೆ? ಬೂತ್ ಅಧ್ಯಕ್ಷನೂ ಅಲ್ಲ ಅವನು. ಒಬ್ಬ ಯಾರೋ ಒಬ್ಬ ಹೋಗಿರ್ತಾನೆ, ಫೋಟೋ ತೆಗೆಸಿದ್ರೆ ಅವನನ್ನ ನನ್ನ ಬೆಂಬಲಿಗರು ಅಂತ ಹೇಳಕ್ಕಾಗ್ತ? ಯಾರು ಹೋಗೋದು ಇಲ್ಲ ಅಣ್ಣ. ಸಭೆ ಮಾಡ್ತೀರಾ ಸರ್? ನಾನು ನಿಮ್ಗೆ ಹೇಳ್ತಾ ಇರೋದೇನು, ಇವತ್ತು ರಾತ್ರಿ ನಾನು ಹಾಸನ್ಗೆ ಹೋಗ್ತಾ ಇದ್ದೀನಿ, ನಾಳೆ ಹಬ್ಬ ಇದೆ, ಮಾತನಾಡ್ತೀವಿ. ಯಾವುದೋ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಸ್ಕೊಂಡ್ರೆ ಕಾಂಗ್ರೆಸ್ ಅವ್ರನ್ನ ಹೋಗಿ ನಾನು ಕಾಫಿ ಕುಡಿತಿರ್ತಾರೆ, ಒಂದು ಪಾಂಪ್ಲೆಟ್ ಕೊಟ್ಟರೆ ಅವ್ರ ಪಾರ್ಟಿ ಸೇರ್ಪಡೆ ಅಂತ ಆಗುತ್ತೆ. ನಿಮ್ಮ ಬೆಂಬಲಿಗರ ಸಭೆ ನಾಳೆ? ಯಾವ ಬೆಂಬಲಿಗರ ಸಭೆ ಇಲ್ಲ. ನನ್ನ ಬೆಂಬಲಿಗರ ಸಭೆ ಎಲ್ಲದನ್ನು ಮಾಡಿದ್ದೇವೆ. ನನ್ನ ಬೆಂಬಲಿಗರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಆ ಕಾರ್ಯಕರ್ತರ ಸಭೆ 2ನೇ ತಾರೀಕು ಮಾಡಾಗಿದೆ. ನಾವೀಗ ಚುನಾವಣಾ ಪ್ರಚಾರ ಮಾಡಬೇಕು, ಅದಕ್ಕೆ ನಿರ್ದಿಷ್ಟವಾದಂಥ ಪ್ಲಾನನ್ನು ಮಾಡಿ ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಹಾಸನದಲ್ಲಿ ಪ್ರಚಾರ ಮಾಡ್ತೀರಾ ಅಂತ ಸರ್? ಯಾಕಂದ್ರೆ ನಿಮ್ಮ ಭದ್ರಕೋಟೆ ಹಾಸನ, ಹಾಗಾಗಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಚುನಾವಣೆ ಗೆಲ್ಸ್ಕೊಳ್ಳೋಕೆ ಏನು ಮಾಡಬೇಕು ಎಲ್ಲ ಮಾಡ್ತೀವಿ. ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ NDA ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಮಾಡ್ಬೇಕು ಎಲ್ಲ ಮಾಡ್ತೀವಿ. ಯಾವುದು ಕೂಡ ಊಹಾಪೋಹಗಳು ಇರೋದಿಲ್ಲ ಅನ್ನುವಂತ. ಅದು ನಿಮಗೆ ಊಹಾಪೋಹ ಇರುತ್ತೆ, ನನಗೆ ಊಹಾಪೋಹ ಇಲ್ಲ. ನಿಮ್ಮ ಊಹಾಪೋಹ ಬಗ್ಗೆ ನೀವು ಹೇಳಿದ ರೀತಿಲಿ ನಾನು ಚುನಾವಣೆ ಮಾಡೋಕ್ಕಲ್ಲ. ನಾನು ಹೆಂಗೆ ಚುನಾವಣೆ ಮಾಡಬೇಕು ನಿಮಗೆ ಗೊಂದಲ ಇದೆ. ನನ್ನ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಯಾವುದೋ ಗೊಂದಲ ಇಲ್ಲ. ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಮನೆ ಭೇಟಿ ಮಾಡ್ತಾ ಇದ್ದಾರೆ. ಅಣ್ಣ ಆಯ್ತು, ಮಾತಾಡ್ತೀನಿ. ನಂದೊಂದು ಸಭೆ ಇದೆ. ನಮ್ ಬೇರೆ ಇದೇನು ಗೊತ್ತಾ, ದಿನ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡೋಕೆ ಯಾವ ಬೆಂಬಲಿಗರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಸಂಪರ್ಕದಲ್ಲಿ ಇಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಬಂದು ನಿಮಗೆ ಪಾಂಪ್ಲೆಟ್ ಕೊಟ್ಟರೆ ನೀವು ಕಾಂಗ್ರೆಸ್ ಅಂತ ಆಗಲ್ಲ. ಚುನಾವಣೆ ಯಾರಿಗೆ ಮತ ಕೇಳ್ತಾರೆ, ಯಾರಿಗೆ ಹೋರಾಟ ಮಾಡ್ತಾರೆ ಅನ್ನೋದು ಮುಖ್ಯ. ಎಲ್ಲರೂ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಿಶ್ಚಯ ಮಾಡ್ಕೊಂಡಿರೋ ಅಂತ ನಮ್ಮ ನಿಮ್ಗೆ ಯಾಕೆ ಹಂಗೆ ಅನಿಸ್ತಿದೆ? ನಾನು ಇವತ್ತು ರಾತ್ರಿ ಹಾಸನ ಹೋಗ್ತಾ ಇದ್ದೀನಿ. ನಾನು ಹಾಸನದಲ್ಲಿ ಏನು ಮಾಡಬೇಕು, ಚುನಾವಣೆ ರಿಸಲ್ಟ್ ಬಂದಾಗ ನೀವೆಲ್ಲರೂ ಗಮನಿಸ್ತೀರಿ. ಈಗ ಚುನಾವಣೆ ಆದಾಗ ರಿಸಲ್ಟ್ ಬರುತ್ತಲ್ವ, ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಮತದಾನ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗಿರುತ್ತೆ ಅಂತ ಗೊತ್ತಿರುತ್ತಲ್ವ. ಹೊಳೆನರಸೀಪುರಕ್ಕಿಂತ ಜಾಸ್ತಿ 1 ಓಟ್ ಆದರೂ ಸರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗೆ ಕೇಳ್ಕೊಳ್ರಿ. ನೀವು ಹೇಳ್ದಂಗೆ ನಾನು ಉತ್ತರ ಕೊಡೋದಿಲ್ಲ. ನಂದೇನಿದೆ ಅದನ್ನು ಉತ್ತರ ಕೊಡ್ತೀನಿ. ನೀವು ದಯಮಾಡಿ ಕೇಳ್ಕೊಳ್ಳಿ. ಹೊಳೆನರಸೀಪುರದಲ್ಲಿ ಮಾನ್ಯ NDA ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ, ಅದಕ್ಕಿಂತ 1 ಮತನಾದರೂ ಸರಿ ಹೆಚ್ಚು ಲೀಡು ನಾನು ಹಾಸನ ವಿಧಾನಸಭಾ. ಈಗ ಹೊಳೆನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣವರು ಅಭ್ಯರ್ಥಿಯವರ ತಂದೆ. ನಾನು ನಿಮ್ಗೆ ಒಂದು ಮಾತನ್ನು ಕೊಡ್ತೀನಿ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ NDA ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ 1 ಓಟ್ ಜಾಸ್ತಿ NDA ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ನನ್ನ ಜವಾಬ್ದಾರಿ. ಇನ್ನೇನು ಹೇಳಿ, ಮತ್ತೆ ಅದನ್ನೇ ಮಾತಾಡೋದು.